2026ನೇ ಸಾಲಿನ PUC ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ಅಫ್ಜಲ್ಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ತಾಲೂಕಿನ ಜನರು ತಿರುಗಿ ನೋಡುವಂತೆ ಮಾಡಿದೆ. ಅಫ್ಜಲ್ಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳ ಫಲಿತಾಂಶದಲ್ಲಿ 8 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದರೆ 48 ಜನ 2026ನೇ ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಮ್ಮ ಈ ಪ್ರತಿಶತ ನಮ್ಮ ಕಾಲೇಜಿನ ಹೆಚ್ಚು ಅಂಕಗಳನ್ನು ತೆಗೆದಿದ್ದು ಎಲ್ಲ ಉಪನ್ಯಾಸಕರಿಗೆ ಒಳ್ಳೆ ರೀತಿ ಸಂತೋಷ ಏನಪ್ಪಾ ಅಂದ್ರೆ ತಂದಿದೆ. ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಿನ ಫಲಿತಾಂಶ ಕುಂಠಿತಗೊಳ್ತಿತ್ತು. ಈ ವರ್ಷ ಎಲ್ಲ ಉಪನ್ಯಾಸಕರು ಒಂದು ಸದೃಢವಾದ ಗಟ್ಟಿತನದಿಂದ ತಮ್ಮ ವಿಷಯಗಳಿಗೇನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಖಾಸಗಿ ಕಾಲೇಜುಗಳಿಗೇನಪ್ಪಾ ಅಂತಂದ್ರೆ ನಾವು ಹಿನ್ನಡೆ ಹಾಕಿ ನಾವು ಮುನ್ನಡೆ ಬರ್ಬೇಕನ್ನಕ್ಕಂತ ಒಂದು ಗಟ್ಟಿತನದಿಂದ ನಮ್ಮ ಕಾಲೇಜಿಗೆ ಒಂದು ಈ ಸಾರ್ತಿ ಒಳ್ಳೆಯ ಫಲಿತಾಂಶ ತಂದಿದೆ. ಎಲ್ಲ ಉಪನ್ಯಾಸಕರು ಈ ಶ್ರಮ ವಹಿಸಿದ್ದಕ್ಕಾಗಿ ಅದ್ರ ಜೊತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಕೂಡ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗಳಾದಂಥ ಸಭೆಯನ್ನು ಏನಪ್ಪಾ ಅಂದ್ರೆ ನಮ್ಮ ಉಪನ್ಯಾಸಕರಿಗೆ ಕೂಡ ಸಭೆ ಮಾಡಿ ಎಲ್ಲರೂ ಕೂಡ ನೀವು ಒಳ್ಳೆ ರೀತಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಏನದಲ್ಲ ಒಳ್ಳೆ ವಿಷಯಗಳನ್ನ ಅವ್ರಿಗೆ ಹೇಳಿ ಅವ್ರನ್ನ ಒಳ್ಳೆ ಫಲಿತಾಂಶ ತೆಗೆದುಕೊಳ್ಳಕ್ಕೆ ಏನಪ್ಪಾ ಅಂತಂದ್ರ ಮಾಡ್ರಿ. ನೀವು ಶ್ರಮ ವಹಿಸಿದ್ರಿ ಅಂತಂದ್ರ ಈ ನಿಮ್ಮ ಹೆತ್ತ ಮಕ್ಕಳಕ್ಕಿಂತ ಈ ಮಕ್ಕಳ ಉಪಕಾರ ಎಂದೂ ತೀರ್ಸಕ್ ಆಗೋದಿಲ್ಲ ಅಂತೇಳಿ ಕೂಡ ಏನಪ್ಪಾ ಅಂತಂದ್ರ ಎಲ್ಲ ಉಪನ್ಯಾಸಕರಿಗೆ ಪದೇ ಪದೇ ಅವರು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಚಾರ್ಯರು ಕೂಡ ಮಾರ್ಗದರ್ಶನ ನೀಡ್ತಾ ಇದ್ರು. ಆದ್ರೂ ಕೂಡ ನಮ್ಮ ಕಾಲೇಜ್ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ಈ ಸಾರ್ತಿ ಏನಪ್ಪಾ ಅಂತಂದ್ರ ಜಿಲ್ಲಾದ್ಯಂತ ನಮಗೆ ಖುಷಿ ತಂದಿದೆ. ಆದ್ರೂ ಕೂಡ ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಲೇಜಿನ ಏನಪ್ಪಾ ಅಂತಂದ್ರ ಯಾವುದೇ ರೀತಿ ಎಲ್ಲ ಸೌಲಭ್ಯ ಇದೆ. ಯಾಕಂತಂದ್ರೆ ಅದು ಸ್ಮಾರ್ಟ್ ಟೀಚಿಂಗ್ ಇದೆ. ಆದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗಾಗಲಿ ಕಾಮರ್ಸ್ ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳೆಲ್ಲ ಎಲ್ಲ ಸೌಲಭ್ಯಗಳಿವೆ. ನಮ್ಮ ತಾಲೂಕಿನಾದ್ಯಂತ ಮಕ್ಕಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆ ರೀತಿ ತಾವು ಶಿಕ್ಷಣವನ್ನು ಪಡೆಯಲು ನಮ್ಮ ಕಾಲೇಜಿಗೆ ಯಾವ ರೀತಿ ಏನಪ್ಪಾ ಅಂತಂದ್ರೆ ಅಡ್ಮಿಷನ್ ಮಾಡಿ ನಾವು ದಿಟ್ಟ ನಿರ್ಧಾರದಿಂದ ಒಂದು ಗಟ್ಟಿತನದಿಂದ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ನಾವು ಫಲಿತಾಂಶ ಮಾಡ್ತೀವಿ ಅಂತೇಳಿ ಕೂಡ ನಮ್ಮ ಕಾಲೇಜು ವತಿಯಿಂದ ಏನಪ್ಪಾ ಅಂದ್ರೆ ನಾನು ಎಲ್ಲ ಉಪನ್ಯಾಸಕರ ಪರವಾಗಿ ನಾನು ವಿಶ್ವಾಸವನ್ನು ಕೊಡ್ತಾ ಇದ್ದೀನಿ. ಎಲ್ರಿಗೂ ಸಹ ಶುಭ ಮುಂಜಾನೆಯ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಕಾಲೇಜಿನ ಒಂದು ಉನ್ನತ ಫಲಿತಾಂಶ ಬಂದಿದ್ದಕ್ಕಾಗಿ ವಿಶೇಷ ದಿನವಾದ ಈ ಅಂಬೇಡ್ಕರ್ ಜಯಂತಿಯಂದು ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆಲ್ಲ ಒಂದು ಹರ್ಷ ತಂದ ದಿನವಾಗಿದೆ. ಈ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಅಸಾಮಾನ್ಯರು ಮತ್ತು ವಿಶೇಷ ವಿದ್ಯಾರ್ಥಿಗಳು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರ ಅತ್ಯಂತ ಜಾಣ ವಿದ್ಯಾರ್ಥಿಗಳು, ಶ್ರೀಮಂತರ ಮಕ್ಕಳು, ಎಲ್ಲಾ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ತಕ್ಕಂಥ ಕಾಲೇಜು ಪ್ರೈವೇಟ್ ಕಾಲೇಜನ್ನು ಆಯ್ಕೆ ಮಾಡ್ಕೋತಾರ. ಆದ್ರ ಕಲಿಕೆಯಲ್ಲಿ ಅನಾಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು, ಬಡತನದಿಂದ ಕೂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಆರ್ಥಿಕವಾಗಿ ಸದೃಢತೆ ಇಲ್ಲದಂತ ವಿದ್ಯಾರ್ಥಿಗಳು, ಇಂಥ ವಿದ್ಯಾರ್ಥಿಗಳು ಮಾತ್ರ ಆಮೇಲೆ 2ನೇ 3ನೇ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಾರ. ಅಂತ ವಿದ್ಯಾರ್ಥಿಗಳನ್ನ ನಾವು ತೆಗೆದುಕೊಂಡು ಇಂಥ ಫಲಿತಾಂಶ ತೆಗೆದಿದ್ದು ನಮಗೂ ಸಹ ಒಂದು ಹೆಮ್ಮೆಯ ಸಂಗತಿ ಆಗ್ಯದ. ಈ ವಿದ್ಯಾರ್ಥಿಗಳನ್ನೆಲ್ಲ ಹಿಡಿಯೋದೇ ಕಷ್ಟ. ಅಂತ ವಿದ್ಯಾರ್ಥಿಗಳು ಅದರಲ್ಲಿಯೂ ಪ್ರತಿ ಸಲದ ಫಲಿತಾಂಶಕ್ಕಿಂತ ಈ ವರ್ಷದ ಫಲಿತಾಂಶ ನಮ್ಮೆಲ್ಲರಲ್ಲಿ ಒಂದು ಹರ್ಷವನ್ನ ತಂದದ. ಈ ವಿದ್ಯಾರ್ಥಿಗಳು ಒಂದು ಯಾವ ವಿದ್ಯಾರ್ಥಿಗಳನ್ನ ಬೇಕಾದ್ರೂ ಬದಲಾಯಿಸಬಹುದು ಅನ್ನೋದಕ್ಕೆ ನಮ್ಮ ವಿದ್ಯಾರ್ಥಿಗಳೇ ಸಾಕ್ಷಿ. ಯಾಕಂದ್ರೆ ಯಾವ ವಿದ್ಯಾರ್ಥಿನೂ ದಡ್ಡನಲ್ಲ. ಅವ್ರ ಪರಿಸ್ಥಿತಿ ಅಥವಾ ಅಲ್ಲಿರ್ತಕ್ಕಂಥ ವಾತಾವರಣ ವಿದ್ಯಾರ್ಥಿಯ ಒಂದು ಓದಿಗೆ ಪ್ರೇರಣೆ ಆಗ್ತದ. ಅಂತ ವಾತಾವರಣ ಈ ವರ್ಷದಲ್ಲಿ ನಮ್ಮ ಎಲ್ಲಾ ಉಪನ್ಯಾಸಕ ವರ್ಗ ಆಗಿರ್ಬೋದು, ಪ್ರಾಂಶುಪಾಲರಾಗಿರ್ಬಹುದು, ಬಹಳ ಅತ್ಯಂತ ವಿಶೇಷ ಕಾಳಜಿ ವಹಿಸಿ ಆಸಕ್ತಿ ವಹಿಸಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ನಾವು ತರಲೇಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರದಿಂದ ನಾವೆಲ್ಲ 4 ಗಂಟೆವರೆಗೂ ಎಲ್ಲಾ ಉಪನ್ಯಾಸಕರಿದ್ದು ವಿದ್ಯಾರ್ಥಿಗಳನ್ನು, ಎಷ್ಟೋ ಜನ ಹಳ್ಳಿಯಿಂದ ಬರ್ತಾವ ವಿದ್ಯಾರ್ಥಿಗಳು, ಅವ್ರಿಗೆ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಕಾಲೇಜ್ ಹೋಗ್ತಾರ ಅಥವಾ ಎಲ್ಲಿ ಹೋಗ್ತಾರ ಅಂತಕ್ಕಂಥದ್ದೇ ಸ್ವಲ್ಪ ನಿಷ್ಕಾಳಜಿ ಇರ್ಬೋದು ಅವರಿಗೆ. ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ಇರ್ಬೋದು ಅಥವಾ ಅವ್ರಿಗೆ ಅನೇಕ ಕಾರಣಗಳಿಂದ ಅವ್ರ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಕಮ್ಮಿ ಇರ್ಬೋದು. ಅಂತ ವಿದ್ಯಾರ್ಥಿಗಳನ್ನ ನಾವು ಅತ್ಯಂತ ಕಾಳಜಿ ವಹಿಸಿ ಅವರನ್ನ 4 ಗಂಟೆ ತನಕ ಕೂಡಿಸ್ಕೊಂಡು ಅವ್ರ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಅವ್ರಿಗೊಂದು ಟೈಮ್ ಟೇಬಲ್ ಮಾಡಿ ಎಲ್ಲಾ ಉಪನ್ಯಾಸಕರು ಸಹ ನಮ್ಮ ಹೆತ್ತ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀವಲ್ಲ ಅಷ್ಟೇ ಕಾಳಜಿಯಿಂದ ಎಲ್ಲಾ ಮಕ್ಕಳಿಗೆ ನಾವು ಪಾಠ ಮಾಡಿ ಆ ಮಕ್ಕಳು ಸಹ ಎಲ್ಲಾ ಉಪನ್ಯಾಸಕರ ಒಂದು ಮಾತನ್ನ ಕೇಳ್ತಾ ಇದ್ರು.
ಆಮೇಲೆ ಅವರು ಓದಿನಲ್ಲಿ ಆಸಕ್ತಿ ಹೊಂದಿದ ವಿದ್ಯಾರ್ಥಿಗಳು ಬಹಳ ಅತಿ ಹೆಚ್ಚಿದ್ರು. ಅದಕ್ಕೆ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸುವಲ್ಲಿ ಎಲ್ಲಾ ಉಪನ್ಯಾಸಕರು ಸಹ ಪ್ರಮುಖ ಪಾತ್ರ ವಹಿಸಿ ಸರಿಯಾದ ರೀತಿಯಲ್ಲಿ ಒಂದು ಪಾಠ ಮಾಡೋದ್ರ ಮೂಲಕ ಇಂಥ ಒಂದು ಉತ್ತಮ ಫಲಿತಾಂಶ ಒಂದು 3 ಜನ ನಮ್ಮ ಆರ್ಟ್ಸ್ ವಿಭಾಗದಲ್ಲಿ 3 ಜನ ಆಗಿರ್ಬೋದು. 97 ಅಂತಂದ್ರೆ ನಮ್ಮ ಸರ್ಕಾರಿ ಕಾಲೇಜಿಗೆ ಇದು ಒಂದು ಹೆಮ್ಮೆ ತರ್ತಕ್ಕಂತ ಒಂದು ಫಲಿತಾಂಶ. ಯಾಕಂದ್ರೆ ಅತ್ಯಂತ ಜಾಣ ಮಕ್ಕಳನ್ನ ತಗೊಂಡು ಎಲ್ಲಾ ಸ್ಪೆಷಾಲಿಟಿ ತಗೊಂಡು ಪಾಠ ಮಾಡಿ ಹುಷಾರಿದ್ದರಿಗೆ ಹುಷಾರ್ ಮಾಡಕ್ಕಿಂತ ನಮ್ಮಲ್ಲಿ ಬರ್ತಕ್ಕಂತ ಮಕ್ಕಳಿಗೆ ಇಂಥ ಸಾಧನೆ ಮಾಡೋದಂದ್ರೆ ಒಂಥರ ಹೆಮ್ಮೆ ಕೆಲಸ ನಮ್ಮೆಲ್ಲ ಉಪನ್ಯಾಸಕರಿಗೆ. ಅದಕ್ಕೆ ಇದೆಲ್ಲವೂ ಹೆಮ್ಮೆ ತಂದದ. ಇದೆಲ್ಲ ಒಂದು ಶ್ರೇಯಸ್ಸ ನಮ್ಮ ಪ್ರಾಂಶುಪಾಲರಿಗೂ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರಿಗೂ ಹಾಗೂ ಇಲ್ಲಿರ್ತಕ್ಕಂಥ ರ್ಯಾಂಕ್ ತಂದು ನಮ್ಮ ಕಾಲೇಜಿನ ಕೀರ್ತಿ ಹಾಗೂ ಇಡೀ ತಾಲೂಕಿನ ಕೀರ್ತಿ ತಂದು ಇಡೀ ಜಿಲ್ಲೆಯಲ್ಲಿ ನಮ್ಮ ಕಾಲೇಜ್ ಗುರುತಿಸುವಂತೆ ಮಾಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ತಮ್ಮ ಮುಂದಿನ ಜೀವನದಲ್ಲಿ ಎಲ್ಲ ಒಳಿತಾಗ್ಲಿ ಅಂತ ತಿಳ್ಕೊಂಡು ಈ ಮೂಲಕ ಹಾರೈಸ್ತದ. ಹಾಗೂ ಎಲ್ಲ ಉಪನ್ಯಾಸಕರಿಗೆ ಮತ್ತು ಪ್ರಾಂಶುಪಾಲರಿಗೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಫಜಲ್ಪುರ 2025-26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೂ ಭಾಳಷ್ಟು ಹರ್ಷ ತಂದಿದೆ. ಯಾಕಂತಂದರೆ ಭಾಳಷ್ಟು ವರ್ಷಗಳಿಂದ ನಾವು ಫಲಿತಾಂಶವನ್ನು ವೀಕ್ಷಣೆ ಮಾಡುತ್ತಾ ಮತ್ತು ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಅಷ್ಟೊಂದು ನಿರೀಕ್ಷೆಯ ಮಟ್ಟಕ್ಕೆ ನಾವು ಮುಟ್ಟಿರಲಿಲ್ಲ. ಬಟ್ ಇದು ಈ ವರ್ಷ ವಿದ್ಯಾರ್ಥಿಗಳು ಮತ್ತು ನಮ್ಮ ಉಪನ್ಯಾಸಕರ ಒಂದು ಶ್ರಮದಿಂದ ಒಂದು ಗರಿಷ್ಠವಾದಂಥ ಒಂದು ಸಾಧನೆ ಆಗಿದೆ. ಕಲಾ ವಿಭಾಗದಲ್ಲಿ 600ಕ್ಕೆ 583 ಅಂಕಗಳು ತೆಗೆದುಕೊಳ್ಳುವ ಮೂಲಕ ಕುಮಾರ್ ಬಾಘಣ್ಣ 97.16% ಫಲಿತಾಂಶವನ್ನು ತಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮತ್ತು ಅಫಜಲ್ಪುರ ತಾಲೂಕಿಗೆ ಒಂದು ಹೆಮ್ಮೆಯ ಒಂದು ವಿಷಯ ಎನ್ನುವಂಥದ್ದು ವ್ಯಕ್ತಪಡಿಸೋಕ್ಕೆ ನನಗೆ ಸಂತೋಷವಾಗ್ತದೆ. ಹಾಗೆ ಚೈತ್ರ 600ಕ್ಕೆ 551 ಅಂಕಗಳನ್ನು ಪಡೆಯುವ ಮೂಲಕ 91.83% ಮಾಡಿದ್ದಾಳೆ. ಹಾಗೂ ಅಮೂಲ್ಯ ಸಿದ್ದಪ್ಪ 91.16% ಮಾಡಿ ಕಲಾ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಫಲಿತಾಂಶ ನೀಡಿ ನಮಗೆ ಒಂದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎನ್ನುವಂಥದ್ದು. ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿಯೂ ಕೂಡ ಕುಮಾರಿ ಅಂಕಿತಾ 82% ಫಲಿತಾಂಶದೊಂದಿಗೆ ತೇರ್ಗಡೆ ಹೊಂದುವ ಮೂಲಕ ಈ ಕಾಲೇಜಿನ ಒಂದು ಕೀರ್ತಿ ವಿಜ್ಞಾನ ವಿಭಾಗದಲ್ಲಿಯೂ ಕೂಡ ಹೆಚ್ಚಿಸಿದ್ದಾಳೆ ಎನ್ನುವಂಥದ್ದು. ರುಕ್ಮಿಣಿ 81% ಹಾಗೂ ಉಮಾ 80% ಮಾಡುವ ಮೂಲಕ ಸರ್ಕಾರಿ ಕಾಲೇಜು ಸೈನ್ಸ್ ವಿಭಾಗ ಕೂಡ ಎಲ್ಲ ರೀತಿಯಿಂದ ಸೌಲಭ್ಯ ಅದ. ಇಲ್ಲೆಲ್ಲ ನೀಟ್ ಮತ್ತು CET ಆನ್ಲೈನ್ ಕ್ಲಾಸ್ ನಡೀತದೆ ಮತ್ತು ಅನುಭವಿ ಉಪನ್ಯಾಸಕರ ಒಂದು ಪರಿಶ್ರಮದ ಫಲ ಇದು ಎನ್ನುವಂಥದ್ದು ನನಗೆ ಅನಿಸ್ತದೆ. ಈ ವಾಣಿಜ್ಯ ವಿಭಾಗದಲ್ಲಿಯೂ ಕೂಡ 85% ನಾಗೇಶ್ ಎನ್ನುವಂಥ ವಿದ್ಯಾರ್ಥಿ ಪಡೆಯುವ ಮೂಲಕ ವಾಣಿಜ್ಯ ವಿಭಾಗವು ಕೂಡ ಹೆಚ್ಚು ಒಂದು ಕೀರ್ತಿ ಈ ಕಾಲೇಜಿನ ಕೀರ್ತಿ ತರುವಲ್ಲಿ ನಾಗೇಶ್ 85.66% ಮಾಡಿದ್ದಾನೆ. ಹಾಗೂ ವಿಕಾಸ್ 84% ಮಾಡುವ ಮೂಲಕ ಡಿಸ್ಟಿಂಕ್ಷನ್ ಟೋಟಲ್ ನಮ್ಮ ಕಾಲೇಜಿಗೆ 8 ಡಿಸ್ಟಿಂಕ್ಷನ್ ಆಗಿವೆ. 48 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ, 21 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಟೋಟಲಿ ಈ ವರ್ಷದ ಒಂದು ಫಲಿತಾಂಶ ನಮ್ಮೆಲ್ಲ ಒಂದು ಕಾಲೇಜಿನ ಉಪನ್ಯಾಸಕರಿಗೂ ಸಿಬ್ಬಂದಿ ವರ್ಗಕ್ಕೂ ಒಂದು ಸಂತೋಷ, ಅವರ ಒಂದು ಶ್ರಮದ ಫಲ ಎನ್ನುವಂಥದ್ದು ನನಗನ್ನಿಸ್ತದೆ. ಪೂಜಾರಿ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿದ್ದೇನೆ. ಈ ನಮ್ಮ ಕಾಲೇಜಿನಲ್ಲಿ ಎಲ್ಲ ಅನುಭವಿಸಿದ ಶಿಕ್ಷಕರು ತುಂಬ ಚೆನ್ನಾಗಿ ಹೇಳುತ್ತಾರೆ. ನಮ್ಮ ಕಾಲೇಜು ಯಾವ ಕಾಲೇಜಿಗಿಂತ ಕಡಿಮೆ ಇಲ್ಲ. ಗೌರ್ಮೆಂಟ್ ಕಾಲೇಜ್ ಏನೇನು ಅಂತಾರ, ಗೌರ್ಮೆಂಟ್ ಕಾಲೇಜ್ ಒಳಗೆ ಕಲ್ತವ್ರಿಗೆ ಗೊತ್ತಿರ್ತಾರೆ, ಅಲ್ಲಿ ಕಲಿಸೋ ಶಿಕ್ಷಕರು ಹೆಂಗಿರ್ತಾರೆ ಅನ್ನೋದು. ಇಲ್ಲಿ ಕಲಿಸೋ ಶಿಕ್ಷಕರು ಚೆಂದ ಕಲಿಸ್ತಾರೆ, ಬಟ್ ಕಲಿಯೋರು ಗೊತ್ತಾಗ್ಬೇಕು ಹೆಂಗೆ ಕಲಿಬೇಕು ಅನ್ನೋದು. ಎಲ್ಲರೂ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಅವರು ಹೇಳಿದ ಹಾಗೆ ನಾವು ಕೇಳುತ್ತಿದ್ದೇವೆ. ನನ್ನ ಹೆಸರು ನಾಗೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಫಜಲ್ಪುರ್ನಲ್ಲಿ ಓದುತ್ತಿದ್ದು, ಎಲ್ಲ ಶಿಕ್ಷಕರು ಅನುಭವವುಳ್ಳ ಶಿಕ್ಷಕರಿದ್ದಾರೆ.
ಪ್ರತಿಯೊಂದು ನೋವು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ನಮ್ಮ ಟೀಚರ್ಗಳು ನೋವಿನ ತಕ್ಕಂತೆ ಪಾಠವನ್ನು ಕೊಟ್ಟಿದ್ದಾರೆ. ಆ ಪಾಠನೇ ಇಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಬದಲಾಗಿದ್ದಾರೆ. ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಎಲ್ಲ ಗುರುಗಳು ಮತ್ತು ಗುರುಗಳ ಬಗ್ಗೆ ಹೇಳಬೇಕೆಂದರೆ ನಮ್ತಿಕ ಎಫರ್ಟು ಗುರುಗಳೇ ಹಾಕಿದ್ದರು. ಗುರುಗಳೇ ನಮ್ಮನ್ನು ರೊಕ್ಕ ಕೊಟ್ಟು ನಮ್ಮನ್ನು ಓದಿಸಿದ್ದಾರೆ. ಈ ಗುರುವಿನ ಸಹಾಯ ಎಂದೂ ಮರೆಯಲ್ಲ. ಇಷ್ಟು ಹೇಳಿ. ವಿಕಾಸ್, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಿದ್ದೇನೆ. ಇಲ್ಲಿ ಪದವಿ ಪೂರ್ವ ಕಾಲೇಜಲ್ಲಿ ಶಿಕ್ಷಕರು ಎಲ್ಲ ಅನುಭವ ವಿದ್ಯಾರ್ಥಿಗಳನ್ನು ಹಾಕಿ ಯಾವ ಪ್ರೈವೇಟ್ ಕಾಲೇಜುಗಳು ಕಮ್ಮಿ ಇಲ್ಲ ಎಂದು ತೋರಿಸ್ಕೊಟ್ಟಿದ್ದಾರೆ. ನಾವು ಮನೆಯಲ್ಲಿ ಓದೋಕ್ಕಿಂತ ಇಲ್ಲಿ ಹೆಚ್ಚು ಓದಿದ್ದು ಇಲ್ಲೇ. ಹಾಗಂದರೆ ನಮಗಿಂತ ನಮ್ಮ ಸರ್ಗಳೇ ನಮ್ಮ ಹೆಚ್ಚಿನ ಓದಿನ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ಎಂದು ಹೇಳಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದು. ಈಗ ಎಲ್ಲರೂ ಹೇಳ್ತಾರೆ ಪ್ರೈವೇಟ್ ಕಾಲೇಜ್ ಬೆಸ್ಟ್ ಅಂತ. ಯಾಕೆ ಸರ್ಕಾರಿ ಕಾಲೇಜ್ ಏನು ಬೆಸ್ಟ್ ಇಲ್ವಾ? ಅವ್ರ ಬಳಿ ಏನು ರಿಸಲ್ಟ್ ಆಗಿದೆ, ನಮ್ಮಲ್ಲಿ ಅದೇ ರಿಸಲ್ಟ್ ಆಗಿದೆ. ಅವರು 80 ತೆಗೆದ್ರು, ನಮ್ಮಲ್ಲಿ 80 ತೆಗೆದಾರೆ, 90 ತೆಗೆದ್ರು, ನಮ್ಮಲ್ಲಿ 90 ತೆಗೆದಿದ್ದಾರೆ. ದುಡ್ಡು ಹೆಚ್ಚು ಲಕ್ಷ ದುಡ್ಡು ಕೊಟ್ಟು ಹಚ್ಚೋದಕ್ಕಿಂತಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಚ್ಚಿ ಓದಿದ್ರೆ ಬೆಸ್ಟ್ ಅಂತ ಹೇಳ್ತೇನೆ. ಯಾಕೆಂದ್ರೆ ಬಡವ್ರ ಮಕ್ಕಳು ಎಲ್ಲಿ ಓದ್ಬೇಕು, ಪ್ರೈವೇಟ್ ಕಾಲೇಜಲ್ಲಿ ಓದಕ್ಕೆ ಆಗಲ್ಲ, ದುಡ್ಡಿರಲ್ಲ. ಹಾಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಚ್ಚಿ ಎಷ್ಟೋ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಳ್ತೇನೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಬಂದು ಅಡ್ಮಿಷನ್ ಮಾಡಂತ ತಮ್ಮಲ್ಲಿ ಕೇಳು. ನನ್ನ ಹೆಸರು ಉಮಾ ಗಂಗಣ್ಣ ಗುಣಾರಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ್ನಲ್ಲಿ ಕಲಿಯುತ್ತಿದ್ದೇನೆ. ನಂದು ರಿಸಲ್ಟ್ 80. ಈ 80 ಬರ್ಬೇಕಾದ್ರೆ ನನ್ನ ಗುರುಗಳನ್ನು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವರು ಹೇಳಿದಿಲ್ಲ ಅಂದ್ರೆ ನಂದಿಷ್ಟು ಬರ್ತಿದ್ದಿಲ್ಲ ರಿಸಲ್ಟ್. ಕೆಮಿಸ್ಟ್ರಿ ಮೇಡಮ್ ಆಗಿರ್ಬೋದು, ಫಿಸಿಕ್ಸ್ ಮೇಡಮ್ ಆಗಿರ್ಬೋದು, ಮ್ಯಾಥ್ಸ್ ಮೇಡಮ್ ಆಗಿರ್ಬೋದು, ಗಂಡ ಸರ್ ಆಗಿರ್ಬೋದು, ಬಯಾಲಜಿ ಸರ್ ಆಗಿರ್ಬೋದು, ಎಲ್ಲ ಶಿಕ್ಷಕರು ನನಗೆ ಭಾಳ ಸಪೋರ್ಟ್ ಮಾಡ್ಯಾರ. ಅದೇ ರೀತಿ ಮನೆಯಲ್ಲಿ ಕೂಡ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕ್ಯದ ಅದೇ ರೀತಿ ಟೀಚರ್ಸ್ಗಳು ಕೂಡ ನಮಗೆ ಎಲ್ಲ ರೀತಿ ವಿದ್ಯಾಭ್ಯಾಸನ ಕಳ್ಸ್ಯಾರ. ಅವ್ರು ಹೇಳ್ಯಾರ ಎಲ್ಲ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲ ರೀತಿ ಕ್ಲಾಸ್ ಚಂದ ಹೇಳ್ಯಾರ. ಅದೇ ರೀತಿ ಅವ್ರು ಹೇಳಿದಂಗೆ ನಾವು ಓದಿವಿ, ಅದಕ್ಕೆ ನಮ್ದು ರಿಸಲ್ಟ್ ಚಂದ ಆಗ್ಯದ ಅಂತ ಹೇಳಕ್ಕೆ